ಸರ್ ಹೇಳ್ರಿ ಎಲ್ಲ ಸುದ್ದಿಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ನಮ್ಮ ತಳವಾರ ಸಮಾಜದ ಕುಲ ಬಾಂಧವರಿಗೆ ನಮಸ್ಕರಿಸುತ್ತಾ ಇವತ್ತಿನ ದಿನ ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶವೇನೆಂದ್ರೆ 12/8/2024 ಹೈಕೋರ್ಟ್ನಲ್ಲಿ ತಳವಾರ ಸಮಾಜದ ವಿರುದ್ಧ ಮತ್ತು ಸರ್ಕಾರದ ವಿರುದ್ಧ ಮರಪ್ಪ ನಾಯಕ SC ST ನಕಲಿ ಜಾತಿ ಪಡೆ ಸಾರ್ವಜನಿಕ ಹಿತಾಸಕ್ತಿ ನ್ಯಾಯಾಲಯಕ್ಕೆ ಹೋಗ್ಯಾರವರು ಹೈಕೋರ್ಟಿಗೆ ಹೋಗ್ಯಾರ. ಹೋದ ಕಾರಣ ಹೈಕೋರ್ಟ್ನಲ್ಲಿ ಕೇಸ್ ಇದೆ ಅಂತೇಳಿ ಅಧಿಕಾರಿಗಳಿಗೆ ಮತ್ತು ಆಫೀಸರ್ಗಳಿಗೆ ತಳವಾರ ಸಮಾಜಕ್ಕೆ ಸರ್ಟಿಫಿಕೇಟ್ ಕೊಡೋದು ತಡೆ ಒಡ್ಡಬೇಕಂತೇಳಿ ಸುಳ್ಳು ಲೆಟರ್ ಟ್ರಸ್ಟ್ ಇದು ಮಾಡಿ ತೊಂದರೆ ಮಾಡಕತ್ತಿದ್ದಾನೆ, ಹೆದರಿಸಲಿಕತ್ತಿದ್ದಾನೋ. ಅದರ ಸಲುವಾಗಿ ನಾವು ಹೈಕೋರ್ಟ್ ನಿರ್ದೇಶನ ನೀಡಿದೆ. ಹೋದ ತಿಂಗಳ 12ನೇ ತಾರೀಕು 8ನೇ ತಿಂಗಳ 2024 ನಿಜವಾದ ತಳವಾರರಿಗೆ ST ಸರ್ಟಿಫಿಕೇಟ್ ಕೊಡಬೇಕು ಅಂತೇಳಿ ನಿರ್ದೇಶನ ನೀಡಿದೆ. ಆ ನಿರ್ದೇಶನ ಕಾಪಿ ಒಂದು ತೊಂದು ನಾವು ಸುದ್ದಿಗೋಷ್ಠಿ ಕರೆದೀವಿ. ಮರಪ್ಪ ನಾಯಕರು ಡಾಕ್ಯುಮೆಂಟ್ ಇಲ್ಲದ ಸುಳ್ಳು ಹೇಳಿಕೆ ಗೊಡ್ಡೆ ಹೇಳಿಕೆ ಕೊಡಬಾರ್ದು. ಏನೇ ಇದ್ರೂ ಹೈಕೋರ್ಟ್ನಲ್ಲಿ ಹೋಗಿರಿ, ಕೋರ್ಟಿಗೆ ಹಾಕಬೇಕು. ನೀವು ಇಲ್ಲಿ ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶವೇನು ನಿಮ್ಮದು? ಪತ್ರಿಕಾಗೋಷ್ಠಿ ಮಾಡಬಾರ್ದು, ಮಾಡಿ ಇಲ್ಲಿ ಗೊಂದಲ ಸೃಷ್ಟಿ ಮಾಡಿ ತಳವಾರ ಸಮಾಜದವರಿಗೆ ಸರ್ಟಿಫಿಕೇಟ್ ಕೊಡಬಾರ್ದು ಅಂತೇಳಿ ಉದ್ದೇಶ ನಿಮ್ಮದು. ಈ ಉದ್ದೇಶ ಇಟ್ಟುಕೊಂಡು ಮಾಡಿದ್ರೆ ನಿಮ್ಗೆ ಮುಂದೆ ಬರುವಂಥ ದಿನಗಳಲ್ಲಿ ನಾವು ನಿಮ್ಮ ವಿರುದ್ಧ ಮತ್ತು ಕಾನೂನು ಹೋರಾಟ ಮಾಡ್ಬೇಕಾಗ್ತದೆ. ಅದರ ಸಲುವಾಗಿ ನಮ್ಮ ನಾಯಕ ಬೇಡ ವಾಲ್ಮೀಕಿ ತಳವಾರ ಸಮಾಜದವರು ನಾವೆಲ್ಲ ಅಣ್ಣ ತಮ್ಮಂದಿರಿಂದ ಇದ್ದೀವಿ ನಮ್ಮ ಜಿಲ್ಲೆಯಲ್ಲಿ. ನಿಮ್ಮಂಥ ಸುದ್ದಿಗೋಷ್ಠಿ ಮಾಡೋದ್ರಿಂದ ನಮ್ಗೆ ಎಲ್ಲ ಜಾತಿಯಲ್ಲಿ ನೀವು ಜಗಳ ಹಂಚೋ ಕೆಲಸ ಮಾಡೋದಕ್ಕೆ ಹೋಗ್ಬರ್ರಿ ಮರಪ್ಪ ನಾಯಕವ್ರೆ. ನೀವು ಕೋರ್ಟಿಯಲ್ಲಿ ದಾವೆ ಹೂಡಿರಿ, ಸರ್ಕಾರ ವಿರುದ್ಧ ಹೋಗಿರಿ. ಸರ್ಕಾರ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಹೋಗಿ ಗೆಜೆಟ್ ಪಾಸ್ ಆಗಿ ತಳವಾರರಿಗೆ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ಪ್ರಕಾರವಾಗಿ ನಮ್ಮ ತಳವಾರ ಸರ್ಟಿಫಿಕೇಟ್ ಸಿಕ್ಕಿದ್ದು ನೀವು ಬ್ಯಾಡಲ್ಲಕ್ಕೆ ನೀವು ಯಾರ್ರಿ? ಸಂವಿಧಾನಬದ್ಧವಾಗಿ ನಮ್ಗೆ ತಳವಾರ ಸಿಕ್ಕದ. ಕುಲಶಾಸ್ತ್ರ ಅಧ್ಯಯನ ಆಗಿದೆ 2010-11 ಗುಲ್ಬರ್ಗ ಡಿಸ್ಟಿಕ್ದಾಗ 28,800 ತಳವಾರ ಸಮಾಜದ ಅಂತೇಳಿ ಕುಲಶಾಸ್ತ್ರ ಅಧ್ಯಯನ ಮಾಡಿ ಹಚ್ಕೊಟ್ಟದ. ನಮ್ಮಲ್ಲಿ ಕಾಪಿ ಅದ 2010-11 ನೀವೇನು ಹೇಳ್ತೀರಿ? ಇಲ್ಲಿ ಪ್ರೆಸ್ ಮೀಟ್ ಮಾಡಿ ಕಲಬುರಗಿ ಜಿಲ್ಲೆದಾಗ ತಳವಾರ ಸಮಾಜದವರು ಇಲ್ಲಿ ಅಂತ ಹೇಳ್ತೀರಿ. ಇದು ನಿಮ್ಮ ಮ್ಯಾಗ ಮತ್ತು ಸುಳ್ಳು ಹೇಳಿಕೆ ಏನೇ ಇದ್ರೂ ಡಾಕ್ಯುಮೆಂಟ್ ಇಟ್ಕೊಂಡು ನೀವು ಪ್ರೆಸ್ ಮೀಟ್ ಮಾಡಿರಿ. ಸುಳ್ಳು ಗೊಡ್ಡು ಹೇಳಿಕೆ ಹೇಳಿ ಅಧಿಕಾರಿಗಳಿಗೆ ಹೆದರಿಸಬೇಡ್ರಿ. ಅಧ್ಯಯನ ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಪ್ರಕಾರ ನಮ್ಗೆ ತಳವಾರ ಸಮಾಜದವರಿಗೆ ST ಸರ್ಟಿಫಿಕೇಟ್ ಸಿಕ್ಕದ. ನಮಗೆಲ್ಲ ಅಧಿಕಾರಿಗಳು ಕುಳಿದಕತ್ತಾರ. ಅಧಿಕಾರಿಗಳು ಧಮಕಿ ಕೊಡೋದು, ಜಿಲ್ಲಾಧಿಕಾರಿಗೆ ಅಂಜಿಸೋದು ಇಂಥದ್ದಂತ ಬಿಡ್ರಿ. ನಾವು ಜಿಲ್ಲಾ ಆಡಳಿತಕ್ಕೆ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಇಂಥ ದೊಡ್ಡ ಹೇಳಿಕೆ ಕೊಡುವ ಮರಪ್ಪ ನಾಯಕನಂತವರಿಗೆ ನೀವು ಆಫೀಸರಿಗೆ ಧೈರ್ಯ ತುಂಬಿ ನಮ್ಮ ತಳವಾರ ಸಮಾಜಕ್ಕೆ ಈ ಸರ್ಟಿಫಿಕೇಟ್ ಕೊಡೋಗತ್ತೀರಿ. ಇದೇ ರೀತಿ ಮುಂದುವರಿಸಿ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಜಿಲ್ಲಾಧಿಕಾರಿ ಅಸೆಸ್ಮೆಂಟ್ ಮೇಲೆ ನಮ್ಮ ಬಳಿ ಕಾಪಿ ಅದಲ್ಲ. ಅಧಿಕಾರಿಗಳಿಗೆ ಹೇಳ್ತಾರೆ ನಿಮ್ಮ ಮ್ಯಾಗ ಕೇಸ್ ಮಾಡ್ತೀವಿ, ಕ್ರಿಮಿನಲ್ ಕೇಸ್ ಮಾಡ್ತೀವಿ, ತಳವಾರ ಸಮಾಜದವ್ರಿಗೆ ಸರ್ಟಿಫಿಕೇಟ್ ಕೊಡಬೇಡ್ರಿ. ಹೇಳಕ್ಕೆ DC SB ಅದೇ ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಒಂದು ಅಧ್ಯಯನ ಇದ್ದಿರ್ತದೆ. ಅವ್ರು ಚೌಕಾಶಿ ಮಾಡ್ತಾರೆ, ಇವ್ರು ತಳವಾರ ಏನಿಲ್ಲ ನೋಡಿ ಕೊಡ್ತಾರ. ಅವರು ಎಕ್ಸಾಮ್ ಬರೆದು ಪಾಸ್ ಆಗಿ ನೌಕರಿ ಮಾಡಿರ್ತಾರೆ ತಹಸೀಲ್ದಾರ್ KSS. ತಳವಾರ ಇಲ್ಲ, ಅವನು ವೈಯಕ್ತಿಕ ತಳವಾರ ST ಸಮಾಜದಲ್ಲಿ 52 ಜಾತಿ ಅವ. ಯಾವ ಜಾತಿಯವರೆಗೂ ಏನೂ ಇಲ್ಲ. ಇವ ಬ್ಲ್ಯಾಕ್ ಮ್ಯಾನ್ ಮಾಡೋದು ಅವನೊಂದು ಕೆಲಸ, ಅವನ ಉದ್ದೇಶನೇ ಅದೇ ಅದ. ಇವ ಒಬ್ಬವನ್ನ ಯಾಕೆ ಮಾಡ್ತಾನ್ರಿ? ಇನ್ನ 52-53 ಜಾತಿ ST ಕ್ಯಾಟಗರಿ ಎಲ್ಲರೂ ಮಾಡಬೇಕು. ಇನ್ನೊಂದು ವಿಷಯ, ಇವ ಒಬ್ಬವನ್ನೇ ಮಾಡಕ್ ಉದ್ದೇಶ ಏನಂದ್ರೆ ಎಲ್ಲರಿಗೆ ಬ್ಲ್ಯಾಕ್ ಮ್ಯಾನ್ ಮಾಡೋದು, ಅಂಜಿಸೋದು, ಧಮಕಿ ಹಾಕೋದು. ಅವ ಒಬ್ಬನೇ ಆ ಸಮಾಜದವರು ಒಬ್ಬರೇ ತಗೋಬೇಕು. 5,000 ಜನ ಏನು ಡುಪ್ಲಿಕೇಟ್ ST ಪ್ರಮಾಣ ಪತ್ರ ಪಡೆದ ಕೋರ್ಟ್ ಆದೇಶ ಅದ್ರಿ. ಕೋರ್ಟ್ ನಲ್ಲಿ ನಡೆದಲ್ರಿ. 1,000 ಡುಪ್ಲಿಕೇಟ್ ಆಗ್ಯಾವ ಅಂತ ಹೇಳ್ಯಾರ ಕೋರ್ಟ್ ನಲ್ಲಿ. ಇಲ್ಲಿ ಹೇಳ್ತಾನೆ 2 ಲಕ್ಷ ಅಂತೇಳಿ ಅವ ಹೇಳ್ತಾನೆ. ಮತ್ತೆ ಇಲ್ಲಿ ಗುಲ್ಬರ್ಗ ಜಿಲ್ಲೆದಲ್ಲಿ ತಳವಾರ ಇಲ್ಲ ಅಂತ ಹೇಳ್ತಾನೆ. ನಮ್ಮಲ್ಲಿ ಡಾಕ್ಯುಮೆಂಟ್ ಸಾಥ್ ಮಾತಾಡಕತ್ತೀವಿ. 2010-11 ಕುಲಶಾಸ್ತ್ರ ಅಧ್ಯಯನ ಆಗ್ಯದ. ಈ ಪ್ರಕಾರ ನಮ್ ಗುಲ್ಬರ್ಗದಲ್ಲಿ 28,800 ತಳವಾರ ಸಮಾಜದವ್ರು ಇವೆ. ಮುಂದೆ ನಿಮ್ಮ ಆಗ್ರಹ ಏನ್ರಿ? ನಮ್ಮ ಕೋರ್ಟ್ ವಿರುದ್ಧ, ಸರ್ಕಾರದ ವಿರುದ್ಧ ಮರಪ್ಪ ನಾಯಕನೇ ಹೋಗ್ಯಾನಲ್ಲಿ. SC ST ನಕಲಿ ಜಾತಿ ಪಡೆಯೇ ಹೋಗ್ಯದ. ಕೋರ್ಟಲ್ಲಿ ನಿರ್ಣಯ ಕೊಡ್ತದೆ. ಕೋರ್ಟು ನಾವು ಸರ್ಕಾರ ನಮ್ಮ ಪರವಾಗಿದೆ. ನಾವು ಕೋರ್ಟ್ ಏನು ಕೊಡ್ತದೋ ನಾವು ಗೌರವಿಸ್ತೀವಿ. ನಮಗೆ ಸಿಗಬೇಕಾಗಿ ಹಕ್ಕ ನಾವು ತಳವಾರು. ನಾವು ಆ ತಳವಾರ ಈ ತಳವಾರ ತಲ್ಲಿ ಏನೇ ಇದ್ರು ಡಾಕ್ಯುಮೆಂಟ್ ಸಾಥ್ ಮಾತಾಡ್ರಿ ಮರಪ್ಪ ನಾಯಕರೇ. ಸುಳ್ಳು ಹೇಳಿಕೆ, ಗಾಳಿಯಲ್ಲಿ ಗುಂಡು ಆಗುವ ಹೇಳಿಕೆ ಕೊಡಬೇಡ್ರಿ. ಇದೇ ರೀತಿ ಕೊಟ್ರ ಜಾತಿ ಮಧ್ಯೆ ನಮ್ಮ ಎಲ್ಲ ಅಣ್ಣ ತಮ್ಮದ್ರಂಗೆ ನಾವು ಕುಲಬಾಂಧವ್ರು ಎಲ್ಲರೂ ಇವೆ. ಮುಂದೆ ಇವೆಲ್ಲ ನೀವು ಮಾಡೋದ್ರಿಂದ ಕೋಮ ಗಲಭೆಗೆ ಕಾರಣ ಆಗ್ಬೇಕಾದ್ರೆ ನೀವೇ ಹೊಣೆಗಾರ ಆಗ್ತಾರೆ ಅಂತೇಳಿ ಎಚ್ಚರಿಕೆ ಕೊಡ್ತೀನಿ ಮರಪ್ಪ ನಾಯಕ. ಸರ್, ಮರಪ್ಪ ಅವರಿಗೆ ವಿಶೇಷವಾದ ಒಂದು ಸೂಚನೆಯನ್ನ ಅವರು ಗಮನಿಸಬೇಕು. ಅವರು ಅಡ್ವೊಕೇಟ್ ಇರ್ಬೋದೇನೋ, ಅದು ನಮಗೆ ಮಾಹಿತಿ ಇಲ್ಲ. ಆದ್ರೆ ಕೋರ್ಟ್ ನ್ಯಾಯವನ್ನ ನೀವ್ ಹೇಳಂಗಿತ್ತಂದ್ರೆ ಮತ್ತೆ ಕೋರ್ಟಿಗೆ ಯಾಕೆ ಕೇಸ್ ಹಾಕಿದ್ದೀರಿ ನೀವು? ಅದ್ರ ಅವಶ್ಯಕತೆನೇ ಇದ್ದಿಲ್ಲ. ನೀವೇ ಹೇಳ್ಕೊಂತ, ನೀವೇ ರಾಜಕೀಯ ಮಾಡ್ಕೊಂತ, ನೀವೇ ಅದನ್ನ
ತಳವಾರಿಗೆ ಯಾರಿಗೂ ಕೊಡಬೇಡ ಅಂತೇಳಿ ಎಲ್ಲ ಅಧಿಕಾರಿಗಳಿಗೆ ಈಗ ಹೆಂಗ್ ಹೇಳ್ಕೊಂತ ತಿರ್ಗಾಡಕತ್ತೀರಿ ಅದನ್ನೇ ಮಾಡ್ಕೊಂತ ಹೋಗ್ಬಿಡ್ರಿ. ಕೋರ್ಟಿಗೆ ಅರ್ಜಿ ಆದ್ರೂ ಯಾಕೆ ಹಾಕಿದ್ರಿ? ನಿಮಗ ಸೂಕ್ತವಾದಂತ ನೀವು ನ್ಯಾಯ ಕೇಳಕತ್ತೀರಿ, ಕೋರ್ಟಿಗೆ ಹೋಗಿರಿ, ಅದನ್ನ ಒಪ್ಕೊಂತೀವಿ ನಾವು, ಅದನ್ನ ಗೌರವಿಸ್ತೀವಿ ನಾವು. ನೀವು ಕೋರ್ಟಿಗೆ ಹೋಗಿದ್ ತಪ್ಪಲ್ಲ. ಬಟ್ ನಾವು ಕೋರ್ಟಿಗೆ ಹೋಗಿದ್ದೀವಿ, ಅವ್ರು ಇಲ್ಲೇ ಇಲ್ಲ, 2 ಲಕ್ಷ ಜನ ಸುಮ್ನೆ ಅವರು ಫೇಕ್ ಸರ್ಟಿಫಿಕೇಟ್ ತೊಗೊಂತಾರಂತಂದ್ರ ಯಾವ ಆಧಾರ ಮ್ಯಾಗ ನೀವು ಹೇಳ್ತೀರಿ? ಸರ್ಕಾರದಾಗ ಯಾರು ಕೆಲಸ ಮಾಡ್ತಾ ಇಲ್ಲ. ಸರ್ಕಾರದಲ್ಲಿ ಕೆಲಸ ಮಾಡೋರ್ಗಿಂತ ಇವ್ರು ಮರಪ್ಪ ಅವ್ರು ಜಾಣ್ರ. ಸುಮ್ನೆ ತಳವಾರ ಸಮುದಾಯವನ್ನ ಇಟ್ಕೊಂಡು ಈಗ 7% ಬೇಕು ST ಸಮುದಾಯ, 7% ಬೇಕು ಅಂತೇಳಿ ಹೋರಾಟ ಮಾಡ್ತಾರ. ಮತ್ ನಮ್ ಜೊತೆ ಯಾರು ಬರಬಾಡ್ರಿ ಅಂತ ಅಂತಾರ. ಮತ್ತ ಹೀಗಾದ್ರೆ ಇದು ಹೇಗೆ ಅಂತ ನಾವ್ ಅಂತೀವಿ. ಮತ್ತೆ ಇನ್ನೊಂದು ಏನು ವಿಶೇಷವಾಗಿ ಹೇಳ್ತೀನಿ ಅಂದ್ರೆ, ಎಲ್ಲಾ ತಾಲೂಕಿನ ಗ್ರೇಡ್ 2 ತಹಸೀಲ್ದಾರರಿಗೆ ಇದು ಕೊನೆಯದಾಗಿ ವಾರ್ನಿಂಗ್ ಹೇಳ್ತಾ ಇದೀವಿ. ಯಾಕಂತಂದ್ರೆ ಜೇವರ್ಗಿಯಲ್ಲಿ 1500 ಕಾಸ್ಟ್ ಸರ್ಟಿಫಿಕೇಟ್ ಹಾಗೆ ಇದಾವೆ. ಮೊನ್ನೆನು ಹೋಗಿ ಮಾತಾಡಿದೀವಿ, ಇಲ್ರಿ ಅದು ಇದು ಅಂತೇಳಿ. ಬೇರೆ ಜಾತಿಗಳಿಗೆ ನೀವು ಪ್ರಮಾಣ ಪತ್ರ ಕೊಡಬೇಕಾದ್ರೂ ಎಷ್ಟು ಡಾಕ್ಯುಮೆಂಟ್ಸ್ ಕೇಳ್ತೀರಿ, ಇವ್ರ ಜಾತಿ ಪ್ರಮಾಣ ಪತ್ರ ಕೊಡಬೇಕಾದ್ರೂ ಅಷ್ಟೇ ನೀವು ಡಾಕ್ಯುಮೆಂಟ್ಸ್ ಗಳನ್ನ ಕೇಳಬೇಕು. TC ಒಳಗಿರ್ತದಲ್ರಿ, ಮಾಸ್ಟರ್ಗಳಂತ ತಪ್ಪು ಬರೆದು ಕೊಡ್ತಾರ. ಮತ್ತೆ ನಾವು ಬೇರೆ ಜಾತಿ ಪ್ರಮಾಣ ಪತ್ರಗಳನ್ನ ನಾವು ಕೊಟ್ರ ಅದು ನಮ್ಮದೇ ತಪ್ಪಾಗಿರ್ತದ, ಅದು ಅಧಿಕಾರಿಗಳ ತಪ್ಪಿರಲ್ಲ. ಡಾಕ್ಯುಮೆಂಟ್ಸ್ ತೋರಿಸಿದಾರ, ಆ ಡಾಕ್ಯುಮೆಂಟ್ಸ್ ನೋಡಿ ಮಾಡ್ತಾರೆ. ಯಾರನ್ನು ಹೋಗಿ ಸ್ಕೂಲ್ಗೆ ಹೋಗಿ ನೋಡಿ ಬರುವಂತದ್ದು ಏನು, ಯಾರಾದ್ರೂ ತಪ್ಪು ಮಾಹಿತಿಗಳನ್ನ ಕೊಟ್ಟಿದ್ರೆ ಅದಕ್ಕೆ ನೇರ ಹೊಣೆ ಅವ್ರು ಯಾರ ಸರ್ಟಿಫಿಕೇಟ್ ತಗೊಂಡಿದ್ರು ಅವರೇ ನೇರವಾದ ಹೊಣೆ ಇರ್ತಾರೆ. ಆದ ಕಾರಣಕ್ಕಾಗಿ ಗ್ರೇಡ್ 2 ತಹಸೀಲ್ದಾರ್ ಕಲಬುರಗಿ ಜಿಲ್ಲೆಯಲ್ಲಂತ ಕೆಲಸ ಮಾಡುವಂತ ಎಲ್ಲಾ ಗ್ರೇಡ್ 2 ತಹಸೀಲ್ದಾರ್ಗಳು ತಳವಾರದ ಯಾವುದೇ ಬಂದ್ರು ಹೆಚ್ಚಿನ ಯಾವುದೇ ಡಾಕ್ಯುಮೆಂಟ್ಸ್ ಕೇಳ್ಬೇಡ್ರಿ. ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅದನ್ನ ಕ್ಲಾರಿಫಿಕೇಶನ್ ಮಾಡ್ಕೋರಿ. ಅದು ಒಂದೇ ಯಾವ್ದೋ ರೀಸನ್ ಹೇಳ್ಕೊಂಡು ಸುಮ್ನೆ ನೀವು ಸರ್ಟಿಫಿಕೇಟ್ ಗಳನ್ನ ರಿಜೆಕ್ಟ್ ಮಾಡುವಂತ ಕೆಲಸ ಮಾಡಬಾರ್ದು ಅಂತ ಹೇಳಿ ಮನವಿ ಮಾಡ್ತಾರೆ. ಅದನ್ನ ಸರ್ಕಾರದ ನಿಯಮಾನುಸಾರ ಅವ್ರು ಕೆಲಸ ಮಾಡ್ತಾರೆ. ಈ ಗ್ರೇಡ್ 2 ತಹಸೀಲ್ದಾರ್ ಇರಲಿ, ಗ್ರೇಡ್ 1 ಇರಲಿ, ಒಬ್ರು ತಲಾಟಿ ಇರಲಿ, ಒಬ್ರು PDO ಇರಲಿ, ಸರ್ಕಾರ ಅವ್ರಿಗೆ ಆದೇಶ ಏನ್ ನೀಡ್ತದ ಅದನ್ನಷ್ಟೇ ಆದೇಶ ಕೆಲಸ ಮಾಡ್ತಾ ಹೊರತಾಗಿ ನಾವು ಹೇಳುವಂತ ಕೆಲಸವನ್ನು ಮಾಡಲ್ಲ. ಅವ್ರು ಸರ್ಕಾರಿ ಅಧಿಕಾರಿಗಳದಾರ. ಸರ್ಕಾರ ಅವ್ರಿಗೆ ಹೇಳ್ಯದ ತಳವಾರ ಯಾರಿದ್ರು ಅವ್ರಿಗೆ ಎಷ್ಟು ಸರ್ಟಿಫಿಕೇಟ್ ಕೊಡು ಅಂತ ಹೇಳಿದ. ಹಂಗೇನಾದ್ರು ಕೋರ್ಟ್ ಏನಾದ್ರು ಇಲ್ಲ ಅವ್ರು ಫೇಕ್ ಅದಾರ ಅವ್ರಿಗೆ ಕೊಡಬೇಡ ಅಂತಂದ್ರೆ ಬಿಟ್ಬಿಡ್ತಾರ ಕೊಡೋದು. ಈಗ ಕೊಡುವಾಗ ಬೇಡ ಅಂತ ಹೇಳೋರು ನೀವ್ ಯಾರು ಅಂತ ಕೇಳ್ತಾ ಇರೋದು ನಾವು. ನೀವು ಕೋರ್ಟಿಗೆ ಅರ್ಜಿ ಹಾಕಿದ್ರಲ್ಲ, ಹಾಕ್ರಿ, ಅದಕ್ಕೆ ಬೇಡ ಅನ್ನಲ್ಲ ನಾವು. ನೀವು ಮತ್ತೆ ಯಾರೋ ಈ ಗ್ರೇಡ್ 2 ತಹಸೀಲ್ದಾರ್ಗಳನ್ನ ಹೆದರ್ಸೋದು, ಅವರಿಗೆ ನೀವು ಕೊಟ್ರಿ ಅಂದ್ರೆ ನೋಡ್ರಿ ಅನ್ನೋದು ತಪ್ಪಾಗ್ತದೆ. ಮತ್ತೆ ಎಲ್ಲಾ ಗ್ರೇಡ್ 2 ತಹಸೀಲ್ದಾರಿಗೆ ಇದು ಕೊನೆಯದಾಗಿ ಮನವಿಯನ್ನು ಮಾಡ್ಕೊಳ್ತಾ ಇದೀವಿ. ಅನೇಕ ಸುಮ್ನೆ ಯಾವುದೋ ಇಲ್ಲದೆ ಇರುವಂತ ಡಾಕ್ಯುಮೆಂಟ್ಸ್ ಗಳನ್ನ ಕೇಳಿ ಇದನ್ನ ಕೊಳ್ಳಕ್ ಹೋಗ್ಬೇಡ್ರಿ. ನೀವು ಕಾಸ್ಟ್ ಸರ್ಟಿಫಿಕೇಟ್ ಕೊಡಕ್ ಹೋಗ್ಬೇಡ್ರಿ. ಬೇರೆ ಜಾತಿಗಳಿಗೆ ಎಷ್ಟು ಸರ್ಟಿಫಿಕೇಟ್ ಕೇಳ್ತೀರಿ, ನಮ್ಮವರಿಗೂ ಅಷ್ಟೇ ಸರ್ಟಿಫಿಕೇಟ್ ಕೇಳಿ ಅದನ್ನ ಜಾತಿ ಪ್ರಮಾಣ ಪತ್ರ ನೀಡಬೇಕಾಗಿ ಎಲ್ಲ ಅವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ನನ್ನ ಹೆಸರು ಗಿರೀಶ್ ತುಮ್ಗಿ ಅಂತ ಹೇಳಿ, ಜೇವರ್ಗಿ ತಾಲೂಕಾಧ್ಯಕ್ಷ.